ವೆಲ್ಕಮ್ ಬ್ಯಾಕ್ ಟು ಕುಕ್ ವಿತ್ ವಿಹಾನ್ ಕನ್ನಡ ಚಾನಲ್. ಇವತ್ತು ನಾನು ಎಲ್ಲ ಕೆಲಸವನ್ನು ಮುಗಿಸ್ಕೊಂಡು ಆರಾಮಾಗಿ ಕೂತಿದ್ದೆ. ನಾನು ಅಷ್ಟರಲ್ಲಿ ನನಗೆ ಒಂದು ಫೋನ್ ಬರುತ್ತೆ. ನಾವು ಆನ್ ದಿ ವೇ ಇದ್ದೀವಿ, ಅರ್ಧ ಗಂಟೆ ಒಳಗಡೆ ನಿಮ್ಮ ಮನೆ ರೀಚ್ ಮಾಡ್ತಾ ಇದ್ದೀವಿ, ಇನ್ವಿಟೇಷನ್ ಕಾರ್ಡ್ ಕೊಡಬೇಕಿತ್ತು ಅಂಥೇಳಿ. ಸೊ ಹಾಗಾಗಿ ನಾನು ಆಲ್ರೆಡಿ ದಾಲ್ ಆ್ಯಂಡ್ ರೈಸ್ ಮಾಡಿದ್ದೆ, ನಮಗೆ ಮನೆಗೆ ಗೆಸ್ಟ್ ಆಗುತ್ತೆ ಅಂಥೇಳಿ. ಸೊ ಗೆಸ್ಟ್ ಬರೋ ಐಡಿಯಾ ಇರಲಿಲ್ಲ. ಸೊ ನನ್ನ ಹತ್ರ ಅರ್ಧ kg ಚಿಕನ್ ಇತ್ತು, ಅದನ್ನು ಉಪಯೋಗಿಸ್ಕೊಂಡು ಚಿಕನ್ ಮಸಾಲ ಜೊತೆಗೆ ಸ್ವಲ್ಪ ಚಪಾತಿ ಮಾಡಿ ಮತ್ತು ಐಸ್ ಕ್ರೀಮ್ ಇತ್ತು, ಅದ್ರ ಜೊತೆ ಸರ್ವ್ ಮಾಡಿ ಅವರಿಗೆ ಡಿನ್ನರ್ ಮಾಡಿದ್ದೆ. ಈ ಚಿಕನ್ ಮಸಾಲೆ ಮಾಡೋದಕ್ಕೆ ಸುಮಾರು 2 ಚಮಚದಷ್ಟು ಬಾಣಲೆಗೆ ಎಣ್ಣೆನ ಹಾಕ್ಕೊಂಡು 2 ಮೀಡಿಯಮ್ ಸೈಜಷ್ಟು ನಾನು ಈರುಳ್ಳಿಯನ್ನು ಕಟ್ ಮಾಡ್ಕೊಂಡು ಹಾಕ್ಕೊಂಡು, ಸುಮಾರು ಬೆಳ್ಳುಳ್ಳಿ 10 ರಿಂದ 12, ಅರ್ಧ ಇಂಚಷ್ಟು ಶುಂಠಿ, 2 ಹಸಿಮೆಣಸಿನ್ಕಾಯಿ, ಇಷ್ಟನ್ನೆಲ್ಲ ನೀಟಾಗಿ ಎಣ್ಣೆಯಲ್ಲಿ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ. ಇವಾಗ ದೊಡ್ಡ ಚಮಚದಲ್ಲಿ 1 ಚಮಚದಷ್ಟು ನಾನು ಧನಿಯಾ ಕಾಳನ್ನು ಹಾಕ್ತಾಯಿದ್ದೀನಿ. ಧನಿಯಾ ಕಾಳು ಹಾಕಿ ನೋಡಿ, ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಈಗ ಗರಂ ಮಸಾಲೆ 1 ಟೀ ಸ್ಪೂನಷ್ಟು ನಾನು ಜೀರಿಗೆ, ಅರ್ಧ ಟೀ ಸ್ಪೂನಷ್ಟು ಸೋಂಪು, 1 ಏಲಕ್ಕಿ, 3 ಲವಂಗ ಮತ್ತು 1 ಅರ್ಧ ಇಂಚಷ್ಟು ಚಕ್ಕೆಯನ್ನು ಉಪಯೋಗಿಸ್ಕೊಂಡು ಇದರಲ್ಲಿ ಹಾಕಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಇದೇ ಮಸಾಲೆ ಜೊತೆ. ಇದೆಲ್ಲ ನೀಟಾಗಿ ಫ್ರೈ ಆದಮೇಲೆ ನಾನು ಸುಮಾರು 2 ಮೀಡಿಯಮ್ ಸೈಜತ್ತು ಪುಟಾಣಿದು ಅಂದರೆ ನಿಂಬೆಹಣ್ಣು ಗಾತ್ರದಲ್ಲಿತ್ತು, ಅದರಲ್ಲಿ 2 ನಾನು ಉಪಯೋಗಿಸ್ಕೊಳ್ತಾ ಇದ್ದೀನಿ. ಟೊಮೊಟೊ ಹಣ್ಣು, ಇದು ನಾಟಿ ಟೊಮೊಟೊ ಹಣ್ಣು ಆಗಿದ್ದರಿಂದ ಕಡಿಮೆ ಹಾಕ್ತಾಯಿದ್ದೀನಿ. ನಾಟಿ ಟೊಮೊಟೊ ಹಣ್ಣು ಆದರೆ ನೋಡ್ಕೊಂಡು ಹಾಕ್ಕೊಳ್ಳಿ, ಇಲ್ಲಾಂದರೆ ನಮ್ಮದು ಗ್ರೇವಿ ಹುಳಿ ಬಂದುಬಿಡುತ್ತೆ. ಇವಾಗ ಸುಮಾರು 2 ಚಮಚದಷ್ಟು ನಾನು ಹುರುಗಡಲೆಯನ್ನು ಹಾಕ್ಕೊತಾ ಇದ್ದೀನಿ. ಹುರುಗಡಲೆ ಹಾಕೋದ್ರಿಂದ ನಮ್ಮ ಗ್ರೇವಿಗೆ ಒಂದು ಒಳ್ಳೆ ಕನ್ಸಿಸ್ಟೆನ್ಸಿ ಬರುತ್ತೆ, ಥಿಕ್ನೆಸ್ ಬರುತ್ತೆ, ಒಂದು ಬೈಂಡಿಂಗ್ ಬರುತ್ತೆ. ಇದು ಮಸ್ಟ್ ಆ್ಯಂಡ್ ಶುಡ್, ಇದನ್ನು ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ. ನಾನು ಸುಮಾರು ಅರ್ಧ kg ಚಿಕನಿಗೆ ಈ ಮಸಾಲೆಯನ್ನು ರೆಡಿ ಮಾಡ್ಕೊತಾ ಇದ್ದೀನಿ. ಈ ಮಸಾಲೆಗಳೆಲ್ಲ ನೀಟಾಗಿ ಫ್ರೈ ಆದಮೇಲೆ ಇದನ್ನು ತಣ್ಣಗಾದಮೇಲೆ ನಾವು ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಫೈನ್ ಪೇಸ್ಟ್ ಮಾಡ್ಕೊಳ್ಳಿ. ಬಿಸಿ ಇರಬೇಕಾದ್ರೆ ಮಾತ್ರ ಯಾವುದೇ ಕಾರಣಕ್ಕೂ ಮಿಕ್ಸರ್ ಗ್ರೈಂಡರ್ ಮಾಡೋಕ್ಕೆ ಹೋಗಬೇಡಿ, ಅದು ಬಿಸಿ ಫ್ಲೇಮಿಗೆ ಏರಿಗೆ ಹಾರಿಬಿಡುತ್ತೆ. ಸೊ ಹಾಗಾಗಿ ಮಸಾಲೆಗಳು ಕಂಪ್ಲೀಟ್ಲಿ ಕೂಲ್ ಡೌನ್ ಆದಮೇಲೆ ನೀವು ಮಿಕ್ಸಿ ಗ್ರೈಂಡ್ ಮಾಡ್ಕೊಳ್ಳಿ. ಇವಾಗ ಅದೇ ಬಾಣಲಿಗೆ ನಾನು ಮತ್ತೆ ಒಂದು ದೊಡ್ಡ ಚಮಚದಷ್ಟು ಎಣ್ಣೆಯನ್ನು ಹಾಕಿ ಅರ್ಧ kg ಚಿಕನನ್ನು ತೊಳೆದಿಟ್ಕೊಂಡಿದ್ದೆ, ಅದನ್ನು ಹಾಕಿ ಎಣ್ಣೆಯಲ್ಲಿ ನೀಟಾಗಿ ಒಂದು ಬಾಡಿಸ್ಕೊಂಡು, ಇವಾಗ ಸುಮಾರು 2 ಚಮಚದಷ್ಟು ನಾನು ಬ್ಯಾಡಗಿ ಮೆಣಸಿನ್ಕಾಯಿನ ಪೇಸ್ಟ್ ಮಾಡಿ ಇಟ್ಕೊತೀನಿ. ಇಲ್ಲ ಅಂದರೂ ನನ್ನ ಹತ್ರ ಇದ್ದಿತ್ತು, ಇದರಿಂದ ಕಲರ್ ತುಂಬ ಚೆನ್ನಾಗಿ ಬರುತ್ತೆ, ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಜೊತೆಗೆ ಉಪ್ಪನ್ನು ಹಾಕ್ಕೊತಾ ಇದ್ದೀನಿ, ಜೊತೆಗೆ ಸ್ವಲ್ಪ ಅರಿಶಿನ ಪೌಡರ್ ಹಾಕಿ ಈ 3 ಹಾಕಿ ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ನಿಮಗೆ ಈ ಪೇಸ್ಟ್ ಇರಲಿಲ್ಲ ಅಂದರೆ ಈ ಟೈಮಲ್ಲಿ ಉಪ್ಪು ಮತ್ತು ಅರಿಶಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಇಲ್ಲಾಂದರೆ ಲಾಸ್ಟಿಗೆ ನೀವು ಕಾಶ್ಮೀರಿ ಲಾಲ್ ಮಿರ್ಚ್ ಪೌಡರ್ ಇದ್ದರೂ ಹಾಕ್ಕೊಂಡು ಸಹ ಹಾಕ್ಕೊಬೋದು. ಇವಾಗ ನಾನು ಅದೆಲ್ಲ ನೀಟಾಗಿ ಫ್ರೈ ಆದಮೇಲೆ ಎಣ್ಣೆ ಬಿಟ್ಕೊಂಡಿದ್ದೆ. ಎಣ್ಣೆ ಬಿಟ್ಕೊಂಡಿರೋಂಥ ಸಮಯದಲ್ಲಿ ನಾನು ಖಾರಕ್ಕೆ ತಕ್ಕಂತೆ ಒಂದು ಸುಮಾರು ಅರ್ಧ ಚಮಚದಷ್ಟು ಖಾರದ ಪುಡಿಯನ್ನು ಹಾಕ್ತಾಯಿದ್ದೀನಿ. ಯಾಕೆಂದರೆ ಬ್ಯಾಡಗಿಲು ಸ್ವಲ್ಪ ಖಾರ ಇರುತ್ತೆ, ಅಂದರೆ ಖಾರ ಇರಲ್ಲ, ಅಷ್ಟು ಸಾಕಾಗಿರುತ್ತೆ. ಸ್ವಲ್ಪ ಇದನ್ನು ನಾನು ಮಸಾಲಾನ ಖಾರದ ಥರ ಮಾಡ್ತಿದ್ದೆ, ಯಾಕೆಂದರೆ ಅವ್ರು ಬರ್ತಾ ಇರೋರು ಹಳ್ಳಿಯವರು, ಅವ್ರಿಗೆ ಸ್ವಲ್ಪ ಖಾರದ ಐಟಮ್ ಜಾಸ್ತಿ ಅಂಥೇಳಿ ನಾನು ಖಾರನ ಸ್ವಲ್ಪ ಮುಂದಿಟ್ಟು ಮಾಡಿದೆ. ಈಗ ನೋಡಿ ಅದನ್ನೆಲ್ಲ ಫ್ರೈ ಆಗಿದೆ, ಎಣ್ಣೆ ಬಿಟ್ಕೊಂಡಿದೆ. ಇಂಥ ಟೈಮಲ್ಲಿ ನಾವೇನು ಮಸಾಲೆನ ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ಹಾಕಿ ಇವಾಗ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ಫ್ರೈಯಿಂಗ್ ಐಟಮ್ ತುಂಬ ಇಂಪಾರ್ಟೆಂಟು. ನಾವು ಮಸಾಲೆಗಳನ್ನು ಎಷ್ಟು ನೀಟಾಗಿ ಫ್ರೈ ಮಾಡಿ ಹಾಕ್ತೀವಿ, ಮತ್ತು ಧನಿಯಾ ಪೌಡರ್ಗಿಂತ ಈ ಧನಿಯಾ ಹಾಕಿ ಮಾಡ್ತೀವಲ್ಲ ಅದ್ರ ಫ್ಲೇವರು ಒಂದು ಲೆವೆಲ್ ಬೇರೆಯೇ ಇರುತ್ತೆ. ಬೇಕು ಅಂದರೆ ಒಂದು ಸರಿ ಟ್ರೈ ಮಾಡಿ ನೋಡಿ. ಸಿಂಪಲ್ ರೆಸಿಪಿಗಳು, ಸಿಂಪಲ್ ಟಿಪ್ಸ್ಗಳು ನಮ್ಮ ಅಡುಗೆನ ಒಂದು ಲೆವೆಲ್ ಅಪ್ಪಿಗೆ ತೊಗೊಂಡು ಹೋಗುತ್ತೆ ಟೇಸ್ಟ್ ವೈಸಲ್ಲಿ. ಹೌದು, ಒಂದು ಸರಿ ಟ್ರೈ ಮಾಡಿ ನೋಡಿ. ಇವಾಗ ಆ ಮಸಾಲೆಗಳನ್ನು ಹಾಕ್ಕೊಂಡು ಅದಕ್ಕೆ ತಕ್ಕಂಗೆ ಎಷ್ಟು ಬೇಕು ಅಷ್ಟು ನೀರನ್ನು ಹಾಕ್ಕೊಳ್ಳಿ. ನಾನು ಇದನ್ನು ಸೆಮಿ ಮೀಡಿಯಮ್ ಥಿಕ್ನೆಸ್ಸಲ್ಲಿ, ಅಂದರೆ ಇದು ಚಪಾತಿಗೂ ಆಗಂಗಿರಬೇಕು ಮತ್ತು ಅನ್ನಕ್ಕೂ ಆಗಂಗಿರಬೇಕು. ನಾನು ಇದ್ರ ಜೊತೆ ಸ್ವಲ್ಪ ಗೀ ರೈಸು ಸಹ ನಾನು ಮಾಡಿದ್ದೆ, ಇದ್ರ ಜೊತೆ ಕಾಂಬಿನೇಷನ್ ಚೆನ್ನಾಗಿ ಬರುತ್ತೆ ಅಂತೇಳಿ. ಸೊ ಹಾಗಾಗಿ ನಾನು ಇದನ್ನು ಜಾಸ್ತಿ ತೆಳ್ಳಗೂ ಇಲ್ಲ ದಪ್ಪನೂ ಇಲ್ಲ, ಮೀಡಿಯಮ್ ಕನ್ಸಿಸ್ಟೆನ್ಸಲ್ಲಿ ಇಟ್ಟಿದ್ದೆ. ಯಾಕೆಂದರೆ ನಾವು ಗ್ರೇವಿಗಳು ಇವಾಗ ಹಿಂಗಿರುತ್ತೆ, ಬಟ್ ತಣ್ಣಗಾದ್ಮೇಲೆ ಇದು ಇನ್ನೂ ಗಟ್ಟಿ ಆಗುತ್ತೆ. ಅದು ನೀಟಾಗಿ ಲಿಡ್ ಕ್ಲೋಸ್ ಮಾಡಿಕೊಂಡು 5 ರಿಂದ 10 ನಿಮಿಷ ಕುದಿಸ್ಕೊಂಡಿದ್ದೆ. ಚಿಕನ್ ಏನು ಬೇಗ ಬೆಂದೋಗುತ್ತೆ. ಅದು ಬೆಂದೋದಾದಮೇಲೆ ಫೈನಲ್ ಟಚ್ಚಿಗೆ ಅರ್ಧ ಚಮಚದಷ್ಟು ಮನೇಲಿ ಮಾಡಿರುವಂಥ ಗರಂ ಮಸಾಲ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕಿ ನೀಟಾಗಿ ಅದನ್ನೆಲ್ಲ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿದ್ರೆ ನಮ್ಮ ಈ ಚಿಕನ್ ಮಸಾಲ ಕೇವಲ 10 ನಿಮಿಷದಲ್ಲಿ ಬೇಗ ಕುಕ್ಕಾಗಿ ರೆಡಿಯಾಗುತ್ತೆ. ಚಿಕನ್ನು 5 ನಿಮಿಷ ಸಾಕು ಬೇಯೋದಕ್ಕೆ, ಹಬೇಲೆ ಬೆಂದೋಗುತ್ತೆ. ನಮಗೆ ಮಸಾಲೆಗಳಷ್ಟೇ ಬೇಯಿಸ್ಕೋಬೇಕಾಗಿರೋದು. ಸೊ ಹಾಗಾಗಿ ಮಸಾಲೆನ ಹುರಿದಾಕ್ಕೊಳ್ಳಿ. ಇವಾಗ ನಾನು ಫ್ಲೇಮನ್ನು ಆಫ್ ಮಾಡಿ ಚಿಕನ್ ಮಸಾಲ ರೆಡಿಯಾಗಿದೆ. ಈಗ ಲಾಸ್ಟಿಗೆ 2 ರಿಂದ 3 ಚಮಚದಷ್ಟು ತುಪ್ಪವನ್ನು ಹಾಕ್ತಾಯಿದ್ದೀನಿ. ಇದು ಕಂಪ್ಲೀಟ್ಲಿ ಆಪ್ಷನಲ್ಲು. ತುಪ್ಪ ಹಾಕಿದ್ರೆ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಅನ್ನೋ ಒಂದು ಕಾರಣಕ್ಕೆ ನಾನು ಹಾಕ್ತಾಯಿದ್ದೀನಿ. ನೀವು ಬೇಡ ಅಂದರೆ ಸ್ಕಿಪ್ಪು ಸಹ ಮಾಡ್ಕೋಬೋದು. ಈಗ ನೀವು ನೋಡ್ತಿದ್ದೀರಾ, ನಮ್ಮದು ಟೇಸ್ಟಿಯಾಗಿರುವಂಥ ಚಿಕನ್ ಮಸಾಲ 10 ನಿಮಿಷದಲ್ಲಿ ರೆಡಿಯಾಗಿದೆ.